ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಮಾದಿಗ ನಾಯಕರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹ. ಹೊಳಲ್ಕೆರೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಿಆರ್ ಪಾಂಡುರಂಗಸ್ವಾಮಿ ಮಾತನಾಡಿ, ನೂತನವಾಗಿ ಮುಖ್ಯಮಂತ್ರಿಯಾಗುತ್ತಿರುವ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಾದಿಗ ಸಮಾಜದ ನಾಯಕರುಗಳಾದ ಆರ್.ಬಿ. ತಿಮ್ಮಾಪುರ ಹಾಗೂ ಕೆ.ಎಚ್. ಮುನಿಯಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಜಾತಿ ಗಣತಿಯ ಪ್ರಕಾರ ಮಾದಿಗ ಸಮಾಜದ ಜನಸಂಖ್ಯೆ ಅತಿ ಹೆಚ್ಚು ಹೊಂದಿದ್ದಾರೆ. ಆದ್ದರಿಂದ ಈ ಬಾರಿ ಮಂತ್ರಿ ಸ್ಥಾನ ನೀಡಲೇಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಮಂಜುನಾಥ್, ಪ್ರಸನ್ನಕುಮಾರ್, ತಾಲೂಕು ಸಂಚಾಲಕರಾದ ರಂಗಸ್ವಾಮಿ, ದಲಿತ ಸಂಘದ ಮುಖಂಡರುಗಳಾದ ರಾಜಣ್ಣ, ಆನಂದ್, ಮಲ್ಲೇಶ್, ದಿವಾಕರ, ಗುರು, ಕಲ್ಕೆರೆ, ಗಣೇಶ್ ಆಗ್ರಹಿಸಿದರು. ವರದಿ ನಾಗರಾಜ್ ಹದಡಿ, ಹೊಳಲ್ಕೆರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಆರ್.ಬಿ. ತಿಮ್ಮಾಪುರ ಅವರಿಗೆ ಜಯವಾಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಆರ್.ಬಿ. ತಿಮ್ಮಾಪುರ ಅವರಿಗೆ, ಆರ್.ಬಿ. ತಿಮ್ಮಾಪುರ ಅವರಿಗೆ, ಕೆ.ಎಚ್. ಮುನಿಯಪ್ಪನವರಿಗೆ ಮಂತ್ರಿ ಸ್ಥಾನ ಕೊಟ್ಟಿರ್ತೀವಿ. ಕೆ.ಎಚ್. ಮುನಿಯಪ್ಪನವರಿಗೆ, ಆರ್.ಬಿ. ತಿಮ್ಮಾಪುರ ಅವರಿಗೆ, ಕೆ.ಎಚ್. ಮುನಿಯಪ್ಪನವರಿಗೆ, ಆರ್.ಬಿ. ತಿಮ್ಮಾಪುರ ಅವರಿಗೆ ಜೈ ಮಾದಿಗ. ಪ್ರವಾಸಿ ಮಂದಿರದಲ್ಲಿ ಕರೆದಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯ ಉದ್ದೇಶ, ಈ ಹಿಂದೆ ಇದ್ದಂಥ ಸಿದ್ದರಾಮಯ್ಯನವರ ಸರ್ಕಾರ ಈಗಾಗಲೇ ಅವರ ರಾಜೀನಾಮೆ ಕೊಟ್ಟಿದ್ದರಿಂದ ಮುಖ್ಯಮಂತ್ರಿಗಳ ಸ್ಥಾನ ಮತ್ತು ಎಲ್ಲ ಮಂತ್ರಿಗಳ ಸ್ಥಾನ ತೆರವಾಗಿದೆ. ಈಗ ಹೊಸದಾಗಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆಗ್ತಾರೆ ಅನ್ನೋದು ಬಹುತೇಕ ಸತ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ಈಗ ಈ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಮಾದಿಗ ಸಮುದಾಯ, ಅದು ಈಗಾಗಲೇ ಎಲ್ಲ ವರದಿಗಳ ಪ್ರಕಾರ ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು ಅಥವಾ ನಮ್ಮ ಇತರೆ ವರದಿಗಳ ಪ್ರಕಾರ ಮಾದಿಗ ಸಮುದಾಯ ಅತಿ ಹೆಚ್ಚು ಇದೆ ಅಂತ ಹೇಳ್ಬಿಟ್ಟು ಜಾತಿ ಜನಗಣತಿಯಲ್ಲಿ ಈಗಾಗಲೇ ಸಾಬೀತಾಗಿ ಮಾದಿಗ ಸಮುದಾಯಕ್ಕೆ 6% ಮೀಸಲಾತಿಯನ್ನು ಕೊಟ್ಟಿರೋದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಕಾರಣಾಂತರಗಳಿಂದ ಈಗ ವರ್ಗೀಕರಣದ ವಿಚಾರ ಸಂಪೂರ್ಣವಾಗಿ ಪರಿಗಣನೆ ಆಗದೆ ಮತ್ತೆ ಅದನ್ನು 5.5ಕ್ಕೆ ತಂದು ನಿಲ್ಲಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಏನಾಗಿದೆ ಅಂದರೆ, ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಯಾವುದೇ ಕಾರಣಕ್ಕೂ ಮಾದಿಗ ಸಮುದಾಯವನ್ನು ಕಡೆಗಣಿಸುವಂಥ ಪ್ರಕ್ರಿಯೆ ಮಾಡಬಾರದು ಅನ್ನೋದು ನಮ್ಮ ಒತ್ತಾಯ. ಯಾಕಂದರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷವನ್ನು ಪ್ರಶ್ನಾತೀತವಾಗಿ ಬೆಂಬಲಿಸ್ಕೊಂಡು ಬಂದಿರೋದು ಮಾದಿಗ ಸಮುದಾಯ. ಹಾಗಾಗಿ ಆ ಮಾದಿಗ ಸಮುದಾಯನ ನೀವು ಯಾವುದೇ ಕಾರಣಕ್ಕೆ ಕಡೆಗಣಿಸದೆ ತಾವು ನಮ್ಮ ಆರ್.ಬಿ. ತಿಮ್ಮಾಪುರ ಆಗಿರ್ಬೋದು ಮತ್ತು ಕೆ.ಎಚ್. ಮುನಿಯಪ್ಪನವರನ್ನಾಗಿರ್ಬೋದು ಮಂತ್ರಿಗಳನ್ನಾಗಿ ಮಾಡಲೇಬೇಕು ಅನ್ನೋದು ನಮ್ಮದು ಒಂದು ಒತ್ತಾಸೆ ಇದೆ. ನಮ್ಮ ತಿಮ್ಮಾಪುರ ಅವರಿಗೆ ಒಳ್ಳೆ ಸ್ಥಾನಮಾನ ಕೊಡಬೇಕು ಅಂತೇಳಿ ನಾವು ವೈಯಕ್ತಿಕವಾಗಿ ಹೇಳ್ತಾ ಇದ್ವಿ. ಹಾಗೆ ಉಪಮುಖ್ಯಮಂತ್ರಿಗಳನ್ನಾಗಿ ಕೆ.ಎಚ್. ಮುನಿಯಪ್ಪನವ್ರನ್ನ ಪರಿಗಣಿಸಬೇಕು. ನೀವು ಅವರ ಸೇವಾ ಹಿರಿತನ ಮತ್ತು ಈ ಹಿಂದೆ ಕೇಂದ್ರದಲ್ಲಿ ಅಧಿಕಾರವನ್ನು ಅವರು ಜವಾಬ್ದಾರಿಯನ್ನು ತಗೊಂಡು ನಿಭಾಯಿಸಿ ಯಶಸ್ವಿ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ತಾವು ಈ ಬರುವಂಥ ಸರ್ಕಾರದಲ್ಲಿ, ಮುಂಬರುವ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಅವ್ರನ್ನ ಪರಿಗಣನೆ ಮಾಡಬೇಕು. ತಿಮ್ಮಾಪುರ ಅವರಿಗೆ ಒಂದು ಒಳ್ಳೆಯ ಖಾತೆಯನ್ನು ಕೊಡಬೇಕು. ಈ ಒಂದು ಬೇಡಿಕೆಯನ್ನು ನೀವು ಈಡೇರಿಸ್ತಿದ್ರೆ ಇಡೀ ರಾಜ್ಯದಲ್ಲಿರೋ ಅಂಥ ಮಾದಿಗ ಸಮುದಾಯ ಈ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುತ್ತೆ ಅನ್ನೋದನ್ನು ನಾವು ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ.